ಇನ್ನು ಎಂಇಎಸ್ ಪುಂಡಾಟ ಬೆಳಗಾವಿಯಲ್ಲಿ ಮುಂದುವರಿತಾ ಇದೆ. ಶಿವಸೇನೆಯ ಅಟ್ಟಹಾಸ ಕೂಡ ಇದೆ. ಇದರ ನಡುವೆ ಅಲ್ಲಿರುವಂತ ರಾಜಕಾರಣಿಗಳ ಮರಾಠಿ ಪ್ರೇಮ ಮಾತ್ರ ನಿಲ್ತಾ ಇಲ್ಲ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮರಾಠಿ ಪ್ರೇಮ ಆಯಿತು. ಈಗ ನಿಪ್ಪಾಣಿ ಶಾಸಕಿಯಾಗಿರುವಂತ ಶಶಿಕಲಾ ಜೊಲ್ಲೆ ಮರಾಠಿ ಪ್ರೇಮ. ಮರಾಠರ ಮತಗಳ ಓಲೈಕೆಗಾಗಿ ಮುಂದಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ಮರಾಠ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮರಾಠಿ ಭಾಷೆಯಲ್ಲಿಯೇ ಬ್ಯಾನರ್ಗಳ ಅಳವಡಿಕೆಯಾಗಿತ್ತು. ಕರ್ನಾಟಕದ ಅನುದಾನದಲ್ಲಿ ಮರಾಠಿ ಭಾಷಾ ಅಭಿಮಾನ ಯಾಕೆ? ಶಾಸಕಿ ಶಶಿಕಲಾ ಜೊಲ್ಲೆ ವಿರುದ್ಧ ಕನ್ನಡಿಗರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟ ಕುಚೇಷ್ಟೆ ಎಲ್ಲವೂ ಕೂಡ ನಡೀತಾ ಇದೆ. ಕನ್ನಡಿಗರ ಮೇಲೆ ದಬ್ಬಾಳಿಕೆಯೂ ಇದೆ. ಇಷ್ಟೆಲ್ಲ ನಡೆದರೂ ಮಾನ ಮರ್ಯಾದೆ ಇಲ್ಲದಂತಹ ರಾಜಕಾರಣಿಗಳು ಮರಾಠಿಗರ ಓಲೈಕೆಯಲ್ಲಿ ನಿರತರಾಗಿದ್ದಾರೆ. ನಿನ್ನೆ ಅಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮರಾಠ ಸಮುದಾಯದ ಓಲೈಕೆಗೆ ಮುಂದಾಗಿದ್ದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಮುಖ್ಯವಾಗಿ ಕನ್ನಡಿಗರ ಆಕ್ರೋಶಕ್ಕೆ ಕೆಂಗಣ್ಣಿಗೆ ಗುರಿಯಾಗಿದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್. ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಶಶಿಕಲಾ ಜೊಲ್ಲೆ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆ ಕಾರ್ಯಕ್ರಮವನ್ನು ಗಮನಿಸಿ, ಯಾವುದೇ ಒಂದು ಬ್ಯಾನರಲ್ಲಿ ಕನ್ನಡದ ಅಕ್ಷರ ಇಲ್ಲ. ಇದು ಕಂಪ್ಲೀಟ್ ಆಗಿ ಔಟ್ ಅಂಡ್ ಔಟ್ ಮರಾಠಿ ಕಾರ್ಯಕ್ರಮ ಆಗಿದೆ. ಜೊತೆಗೆ ಇಲ್ಲಿ ದೌರ್ಭಾಗ್ಯ ದುರಾದೃಷ್ಟ ಏನಪ್ಪಾ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮ ಆಯೋಜನೆ ಆಗಿರುವಂಥದ್ದು ನಮ್ಮದೇ ದುಡ್ಡಲ್ಲಿ, ಕನ್ನಡಿಗರ ದುಡ್ಡಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿರುವಂಥದ್ದು. ಸರ್ಕಾರದಿಂದ ಒಂದಿಷ್ಟು ಅನುದಾನ ರಿಲೀಸ್ ಆಗಿದೆ. ಅಂದರೆ ಕನ್ನಡಿಗರ ದುಡ್ಡಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ಬಟ್ ಅಲ್ಲಿ ಕನ್ನಡ ಪದ ಇಲ್ಲ. ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಬೆಳಗಾವಿಯಲ್ಲಿ ಎಂತಹ ಪರಿಸ್ಥಿತಿ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಕನ್ನಡಿಗರ ಮೇಲೆ ಯಾವ ರೀತಿಯಾಗಿ ದಬ್ಬಾಳಿಕೆ ನಡೀತಾ ಇದೆ, ಯಾವ ರೀತಿಯಾಗಿ ಕನ್ನಡವನ್ನು ತುಳಿತಾ ಇದ್ದಾರೆ, ಬಸ್ ಕಂಡಕ್ಟರ್ ಮೇಲೆ ಯಾವ ರೀತಿಯಾಗಿ ಹಲ್ಲೆ ನಡೆಸ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ರಾಜಕಾರಣಿಗಳು ಯಾಕೆ ಈ ರೀತಿಯ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜನರು ಆಕ್ರೋಶಗೊಂಡಿದ್ದಾರೆ. ಮತ್ತೊಂದು ಕಡೆ ಇವತ್ತು ಕರವೇ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ನಾರಾಯಣಗೌಡ ಬಣದಿಂದ ಪ್ರತಿಭಟನೆ ಇದೆ. ಇವತ್ತು ಬೆಳಗಾವಿಯಲ್ಲಿ ಕಮಿಷನರ್ ಕಚೇರಿಯ ಎದುರು ಪ್ರತಿಭಟನೆ ಇರುವಂಥದ್ದು. ಪ್ರವೀಣ್ ಶೆಟ್ಟಿ ಬಣದಿಂದಲೂ ಕೂಡ ಬಾಳೆಕುಂದ್ರಿ ಚಲೋ ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನ ಹಮ್ಮಿಕೊಂಡಿದ್ದಾರೆ. ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣ ಈಗ ಪ್ರತಿಭಟನೆಯ ಸ್ವರೂಪವನ್ನು ಪಡೆದುಕೊಂಡಿದೆ. ಕನ್ನಡ ನಾಡು ನುಡಿಗಾಗಿ ಕನ್ನಡ ಪರ ಹೋರಾಟಗಾರರು ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಒಂದು ಕರವೆಯಿಂದ ಪ್ರವೀಣ್ ಶೆಟ್ಟಿ ಬಣದಿಂದ ಒಂದು ಪ್ರತಿಭಟನೆ, ನಾರಾಯಣಗೌಡ ಬಣದಿಂದ ಒಂದು ಪ್ರತಿಭಟನೆ. ಕೇವಲ ಈ ಪ್ರತಿಭಟನೆಗಳು ಎಲ್ಲವೂ ಕೂಡ ಕನ್ನಡ ಪರ ಹೋರಾಟಗಾರರಿಗೆ ಮಾತ್ರ ಸೀಮಿತವಾಗಿಬಿಟ್ಟಿದೆ. ಆದರೆ ಇದನ್ನು ಯಾರು ಪ್ರಶ್ನೆ ಮಾಡಬೇಕಿತ್ತು, ಯಾರು ಇದನ್ನು ಖಂಡಿಸಬೇಕಿತ್ತು, ಅವರು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಹೇಳಿ. ಮತ್ತೊಂದು ಕಡೆ ರಾಜ್ಯ ಸಾರಿಗೆ ನೌಕರರ ಒಕ್ಕೂಟ ಕೂಡ ಪ್ರತಿಭಟನೆಗೆ ಮುಂದಾಗಿದೆ. ರಾಜ್ಯಾಧ್ಯಕ್ಷರಾಗಿರುವಂಥ ಚಂದ್ರಶೇಖರ್ ನೇತೃತ್ವದಲ್ಲಿ ಪ್ರತಿಭಟನೆ. ಮುಖ್ಯವಾಗಿ ಸಾರಿಗೆ ನೌಕರರ ರಕ್ಷಣೆಗೆ ವಿಶೇಷವಾದ ಕಾನೂನು ತರಬೇಕು. ಕೇಂದ್ರ ಬಸ್ ನಿಲ್ದಾಣದಿಂದ ಡಿಸಿ ಕಚೇರಿಯವರೆಗೆ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಡಿಸಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಿಕ್ಕೆ ಪ್ಲಾನ್ ಅನ್ನು ಹಾಕಿಕೊಂಡಿದ್ದಾರಂತೆ. ಒಂದು ಕಡೆ ಕರವೇ, ಮತ್ತೊಂದು ಕಡೆ ರಾಜ್ಯ ಸಾರಿಗೆ ನೌಕರರ ಒಕ್ಕೂಟದಿಂದಲೂ ಕೂಡ ಪ್ರತಿಭಟನೆ ಇದೆ. ಈ ಒಕ್ಕೂಟದ ಬೇಡಿಕೆ ಸಿಂಪಲ್ ಆಗಿದೆ, ಸ್ಪಷ್ಟವಾಗಿದೆ. ಸಾರಿಗೆ ನೌಕರರ ರಕ್ಷಣೆಗೆ ವಿಶೇಷವಾದ ಕಾನೂನು ಅಗತ್ಯವಿದೆ. ಈ ಕಾನೂನು ತರಲೇಬೇಕಾಗಿರುವಂಥದ್ದು. ಯಾರು ಸಾರಿಗೆ ನೌಕರರ ಮೇಲೆ ಹಲ್ಲೆಯನ್ನು ನಡೆಸ್ತಾರೆ, ದಬ್ಬಾಳಿಕೆಯನ್ನು ನಡೆಸ್ತಾರೆ, ಅವರ ವಿರುದ್ಧ ಕ್ರಮ ಆಗಲೇಬೇಕಾಗಿದೆ. ಆಗ ಒಂದಿಷ್ಟು ಪ್ರಕರಣಗಳಲ್ಲಿ ಈ ರೀತಿಯಾಗಿ ಯಾರು ಕುಕೃತ್ಯವನ್ನು ದಬ್ಬಾಳಿಕೆಯನ್ನು ನಡೆಸ್ತಾರಲ್ವಾ, ಅವರಿಗೆ ಬ್ರೇಕ್ ಹಾಕ್ಬೋದು ಅಂತ. ಈಗಾಗಲೇ ಬೆಳಗಾವಿಯಲ್ಲಿ ಪ್ರತಿಭಟನೆ ಕೂಡ ಆರಂಭವಾಗಿರುವಂಥದ್ದು. ಕರವೇ ಪ್ರತಿಭಟನೆ ನಡೆಸ್ತಾ ಇದೆ. ಮತ್ತೊಂದು ಕಡೆ ಅಲ್ಲಿನ ಜನಪ್ರತಿನಿಧಿಗಳು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಈಗ ಬೆಳಗಾವಿಗೆ ಭೇಟಿ ಕೊಟ್ಟಿದ್ದಾರೆ ಕರವೇ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡ.
ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ. ಶಿವಸೇನೆ ಎಂಎಸ್ ಪುಂಡರ ವಿರುದ್ಧ ನಾರಾಯಣಗೌಡ ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ಮರಾಠಿ ಗೂಂಡಾಗಿರಿ ಗಮನಿಸಿದ್ದೇನೆ. ಕರ್ನಾಟಕ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರೋದು ತಪ್ಪು. ನಿಮಗೆ ಮರಾಠಿ ಪ್ರೀತಿ ಇದ್ರೆ ಮಹಾರಾಷ್ಟ್ರದಲ್ಲಿ ಇಟ್ಟುಕೊಳ್ಳಿ. ಇಲ್ಲಿ ಏನಿದ್ದರೂ ಕನ್ನಡವೇ ಸಾರ್ವಭೌಮತ್ವ ಇರಬೇಕು. ನಾರಾಯಣಗೌಡರ ಹೇಳಿಕೆ ಇದು. ಬೆಳಗಾವಿಗೆ ರೀಚ್ ಆಗಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಹೇಳಿಕೆ ಕೊಟ್ಟಿರುವಂಥದ್ದು. ಬೆಳಗಾವಿಯಲ್ಲಿ ಇದು ಫಸ್ಟ್ ಟೈಮ್ ಅಲ್ಲ. ಪ್ರತಿ ವರ್ಷ ನವೆಂಬರ್ ಬಂದರೆ ಅವ್ರಿಗೆ ಬಾಲ ಚಿಗುರುತ್ತೆ, ಚರ್ಬಿ ಜಾಸ್ತಿ ಆಗುತ್ತೆ, ಪುಂಡಾಟವನ್ನು ಮೆರೆಯುವಂಥದ್ದು, ಕರಾಳ ದಿನ ಆಚರಣೆ ಮಾಡ್ತಾರೆ, ಏನೋ ರಪ್ಪುಂದು ಅನ್ನೋ ಥರ. ಅದೇ ರೀತಿಯಾಗಿ ಈಗ ನೋಡಿ, ಬಸ್ ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ನಡೆಸಿರುವಂಥದ್ದು. ಮರಾಠಿ ಮಾತನಾಡಿ ಅಂತ ಹೇಳಿ ಅಷ್ಟು ಪ್ರೀತಿ ಇದ್ದರೆ ಅವರು ಮಹಾರಾಷ್ಟ್ರಕ್ಕೆ ಹೋಗ್ಬೋದಪ್ಪ ಈಸಿಯಾಗಿ. ಯಾಕೆ ಸೇರಿಸಿ ಅಂತ ಹೇಳಬೇಕು? ಮಹಾರಾಷ್ಟ್ರ ತುಂಬ ದೊಡ್ಡದಾಗಿರುವಂಥದ್ದು, ಹೋಗಿ ಇರ್ಬೋದಪ್ಪ. ಅದನ್ನು ಬಿಟ್ಟು ಇಲ್ಲಿ ಯಾಕೆ ಈ ರೀತಿಯಾಗಿ ಕುಚೇಷ್ಟೆಯನ್ನು ಮೆರಿಬೇಕು? ಈಗ ನಾರಾಯಣಗೌಡರು ಕೂಡ ಮಾತನಾಡಿದ್ದಾರೆ, ನೋಡ್ಕೊಂಬನ್ನಿ. ಬಹುಶಃ ನಿನ್ನೆ ಸಂಜೆ ನನಗೆ ಆ ಘಟನೆ ಗೊತ್ತಾದಾಗ ನಾನು ಪೊಲೀಸ್ ಕಮಿಷನರ್ ಜೊತೆಯಲ್ಲೂ ಮಾತಾಡಿದೆ. ನೋಡಿ, ಇದು ಭಾರಿ ಕೆಟ್ಟ ಬೆಳವಣಿಗೆ. ಇದಾದ್ರೆ ಭಾರಿ ಕಷ್ಟ ಆಗತ್ತೆ. ಹಾಗಾಗಿ ಅವ್ರು ಯಾರು ಹಲ್ಲೆ ಮಾಡಿದ್ರು, ಪುಂಡ್ರು ಯಾರಿದ್ದಾರೆ ಹಲ್ಲೆ ಮಾಡಿ ತಲೆ ಮರೆಸ್ಕೊಂಡಿರುವಂತಹ ಪುಂಡ್ರನ್ನ ತಕ್ಷಣ ಬಂಧಿಸಿ ಅವರ ಮೇಲೆ ಗುಂಡಾ ಕಾಯ್ದೆ ಹಾಕಿ ಒಳಗಡೆ ಕಳಿಸ್ಬೇಕು ಅಂತ ನಾನು ನಿನ್ನೆ ರಾತ್ರಿ ಪೊಲೀಸ್ ಕಮಿಷನರ್ ಜೊತೆಲಿ ಮಾತಾಡಿದ್ದೀನಿ. ಹಾಗೆ ಇವತ್ತು ಸಹ ನಾನು ಪೊಲೀಸ್ ಕಮಿಷನರ್ ಭೇಟಿ ಮಾಡ್ತೀನಿ. ಈಗ ಭೇಟಿ ಮಾಡಿ ಯಾರು ಆ ಕಂಡಕ್ಟರ್ ಮೇಲೆ ಗುಂಡಾಗಿರಿ ಮಾಡಿದಂಥವ್ರು ಗುಂಡಾ ಕಾಯ್ದೆ ಅಡಿಯಲ್ಲಿ ಅವ್ರನ್ನ ಕೇಸ್ ಹಾಕ್ಬೇಕು. ಯಾವುದೋ ಕೇಸ್ ಹಾಕಿ ಒಳಗಡೆ ಕಳ್ಸೋದಲ್ಲ. ಹಾಗೆ ನಮ್ಮ ಒಬ್ಬ ಮುಖಂಡರ ಮೇಲೆ ಏನು ಹಲ್ಲೆ ನಡೆದಿದೆ ಆ ಪುಂಡ್ರುಗಳನ್ನೂ ಬಂಧಿಸಿ ಗುಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿ ಜೈಲಿಗೆ ಹಟ್ಟುವ ಕೆಲಸ ಪೊಲೀಸ್ ಕಮಿಷನರು, ಇಲ್ಲಿಯ ಪೊಲೀಸ್ ವ್ಯವಸ್ಥೆ, ಇಲ್ಲಿಯ ಜಿಲ್ಲಾ ಅಧಿಕಾರಿಗಳ ವ್ಯವಸ್ಥೆ ಎಲ್ಲ ಆಗ್ಬೇಕು. ಕರ್ನಾಟಕದ ನೆಲದಲ್ಲಿ, ಕನ್ನಡದ ನೆಲದಲ್ಲಿ ಯಾರೋ ಗೂಂಡಾಗಳು, ಹೊರಗಡೆಯಿಂದ ಬಂದಂತ ಗೂಂಡಾಗಳು ಇಲ್ಲಿ ದೌರ್ಜನ್ಯ ಮಾಡ್ತಾರೆ ಅಂದ್ರೆ ನಿಮ್ ಕೈಲಿ ಆಗ್ಲಿಲ್ಲ ಅವ್ರನ್ನ ಮಟ್ಟ ಹಾಕಕ್ಕೆ ಅನ್ನೋದಾದ್ರೆ, ಅವ್ರನ್ನ ಬಗ್ಗು ಬಡಿಯಕ್ಕೆ ನಾವು ಕಾನೂನು ಕೈಗೆತ್ಕೊಂಡಾದ್ರೂ ಕರವೇ ಕಾರ್ಯಕರ್ತರು ಬಗ್ಬಡಿತಾರೆ. ಬಹುಶಃ